ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 97ನೆಯ ಅಧ್ಯಾಯವಾದ ರುದ್ರ ಮಹಿಮೆ, ನಗ್ನ ಕಾಪಾಲವ್ರತ ತೀರ್ಥಯಾತ್ರೆ, ಕಾಶಿಯ ಕಪಾಲಮೋಚನ ತೀರ್ಥ ಮಹಿಮೆ, ಕಾಪಾಲಾದಿ ವ್ರತ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ ವರಾನನೆ, ಯಾವುದನ್ನು ಅರಿಯುವುದರಿಂದ ಸಂಶಯವಿಲ್ಲದೆ ಪಾಪಗಳಿಂದ ಬಿಡುಗಡೆಯನ್ನು ಪಡೆಯಬಹುದು ಆ ರುದ್ರ ವ್ರತೋತ್ಪತ್ತಿಯನ್ನು ಕೇಳು. ಸುಂದರಮುಖಿ, 3ನೆಯ ಜನ್ಮದಲ್ಲಿ ಪಿಂಗಾಕ್ಷನೂ ನೀಲಲೋಹಿತನೂ ವಿಭುವೂ ಆದ ರುದ್ರನನ್ನು ಪ್ರಭುವಾದ ಬ್ರಹ್ಮನು ಸೃಷ್ಟಿಸಿ ಕುತೂಹಲದಿಂದ ಹೆಗಲ ಮೇಲೇರಿಸಿಕೊಂಡನು. ರುದ್ರನು ಅವ್ಯಕ್ತ ಜನ್ಮನಾದ ಆ ಬ್ರಹ್ಮನ ಹೆಗಲ ಮೇಲೇರಿಕೊಂಡಿದ್ದನು. ಆಗ ಬ್ರಹ್ಮನಿಗೆ ಸಹಜವಾಗಿದ್ದ 5ನೆಯ ತಲೆಯು ಕೇಳಿದೊಡನೆಯೇ ರುದ್ರನು ಇಳಿಯುವಂತೆ ಮಾಡುವ ಅಥರ್ವಣ ಮಂತ್ರವನ್ನು ಉಚ್ಚರಿಸಿತು. ಕಪಾಲಿ, ರುದ್ರ, ಬಭ್ರು, ಭವ, ಕೈರಾತ, ಸುವ್ರತ, ವಿಶಾಲಾಕ್ಷ, ವರವಿಕ್ರಮ, ಕುಮಾರ,
ವಿಶ್ವವನ್ನು ಪಾಲಿಸು ಎಂದು ಮುಂದೆ ಬರುವ ಹೆಸರುಗಳಿಂದ ಹೇಳಿಸಿಕೊಂಡ ವಿದ್ವಾಂಸನಾದ ಆ ರುದ್ರನು ಕಪಾಲಿ ಎಂಬ ಶಬ್ದದಿಂದ ರೇಗಿ ಬ್ರಹ್ಮನ ಮೊದಲನೆಯ ಆ ತಲೆಯನ್ನು ಎಡಗೈ ಹೆಬ್ಬೆರಳಿನ ಉಗುರಿನಿಂದ ಕತ್ತರಿಸಿದನು. ಭೂದೇವಿ ಕತ್ತರಿಸಿದ ಆ ತಲೆಯು ರುದ್ರನ ಕೈಗೆ ಅಂಟಿಕೊಂಡು ಬಿಟ್ಟಿತು. ಬ್ರಹ್ಮನ ಆ ತಲೆಯು ಕತ್ತರಿಸಿ ಹೋಗಲಾಗಿ ಮುಕ್ಕಣ್ಣನಾದ ರುದ್ರನು ವಿನೀತನಾಗಿ ಬ್ರಹ್ಮನನ್ನು ಕುರಿತು ಮುಂದಿನ ಮಾತನಾಡಿದನು. ರುದ್ರನು ಹೇಳುತ್ತಾನೆ, ಸುವ್ರತನೇ ದೇವ, ಈ ಕಪಾಲವು ನನ್ನ ಕೈಯಿಂದ ಬೀಳುವುದು ಹೇಗೆ? ನನ್ನ ಪಾಪವು ನಾಶವಾಗುವುದು ಹೇಗೆ ಎಂಬುದನ್ನು ನನಗೆ ಹೇಳು. ಬ್ರಹ್ಮನು ಹೇಳುತ್ತಾನೆ, ವಿಭುವೇ ದೇವ, ನಿನ್ನ ತೇಜಸ್ಸಿನಿಂದಲೇ ಸಮಯಾಚಾರದಿಂದ ಕೂಡಿದುದನ್ನಾಗಿ ಮಾಡಿ ಇದೇ ಕಾಪಾಲಿಕ ವ್ರತವನ್ನೇ ಆಚರಿಸು. ಅವ್ಯಕ್ತ ಮೂರ್ತಿಯಾದ ಬ್ರಹ್ಮನಿಂದ ಹೀಗೆ ಹೇಳಿಸಿಕೊಂಡ ರುದ್ರನು ಪಾಪನಾಶಕವೂ ಉನ್ನತವೂ ಆದ ಮಹೇಂದ್ರಗಿರಿಗೆ ಬಂದನು. ಮಹಾದೇವನು ಅಲ್ಲಿ ನಿಂತು ಆ ಬ್ರಹ್ಮನ ತಲೆಯನ್ನು 3 ಪಾಲಾಗಿ ಒಡೆದನು. ಆ ಭಾಗಗಳಿಂದ ಕೂದಲನ್ನು ಬೇರೆಯಾಗಿ ತೆಗೆದುಕೊಂಡು ಭಗವಂತನಾದ ರುದ್ರನು ಆ ಕೂದಲಿನಿಂದ ಯಜ್ಞೋಪವೀತವನ್ನು, ಎಲುಬಿನಿಂದ ಜಪಮಣಿಯನ್ನು, ಕೈಯಲ್ಲಿ ರಕ್ತದಿಂದ ತುಂಬಿದ ತಲೆಯ ಚಿಪ್ಪನ್ನು ಧರಿಸಿ ಕೈಯಲ್ಲಿದ್ದ ಮತ್ತೊಂದು ಹೋಳನ್ನು ಚೂರು ಮಾಡಿ ಜಡೆಯ ಮುಡಿಯಲ್ಲಿ ಇಟ್ಟುಕೊಂಡನು. ಹೀಗೆ ಮಾಡಿ ಮಹಾದೇವನು ನಿತ್ಯವೂ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಸಪ್ತದ್ವೀಪಗಳಿಂದ ಕೂಡಿದ ಪವಿತ್ರವಾದ ಈ ಭೂಮಿಯನ್ನೆಲ್ಲ ಸಂಚರಿಸಿದನು. ಮೊದಲು ಸಮುದ್ರದಲ್ಲಿ ಸ್ನಾನ ಮಾಡಿ ಬಳಿಕ ಗಂಗೆಯಲ್ಲಿ ಮುಳುಗಿದನು. ಬಳಿಕ ಸರಸ್ವತಿಗೂ ಆಮೇಲೆ ಯಮುನಾ ಸಂಗಮಕ್ಕೂ ಅನಂತರ ಶತದ್ರುವಿಗೂ ದೇವಿಕೆಗೂ ಮಹಾನದಿಗೂ ವಿತಸ್ತೆಗೂ ಚಂದ್ರಭಾಗೆ ಗೋಮತಿ ಸಿಂಧು ತುಂಗಭದ್ರೆ ಗೋದಾವರಿ ಗಂಡಕಿಗಳಿಗೂ ಹೋಗಿ ಸ್ನಾನ ಮಾಡಿದನು. ಆಮೇಲೆ ನೇಪಾಳಕ್ಕೂ ಅಲ್ಲಿಂದ ಕೈಲಾಸಕ್ಕೂ ಬಳಿಕ ದಾರುವನಕ್ಕೂ ಅನಂತರ ಕೇದಾರ ಕ್ಷೇತ್ರಕ್ಕೂ ಭದ್ರೇಶ್ವರಕ್ಕೂ ಹೋಗಿ ಬಳಿಕ ಪುಣ್ಯಕರವಾದ ಗಯೆಗೆ ಹೋದನು. ಅಲ್ಲಿ ಫಲ್ಗು ತೀರ್ಥದಲ್ಲಿ ಮಿಂದು ಪ್ರಯತ್ನಪೂರ್ವಕವಾಗಿ ಪಿತೃಗಳಿಗೆ ತರ್ಪಣವನ್ನು ಮಾಡಿದನು. ಭೂತಧಾರಿಣಿ ಸರ್ವದೇವೇಶನು ಹೀಗೆ ತ್ವರೆಯಿಂದ ಬ್ರಹ್ಮಾಂಡವೆಲ್ಲವನ್ನೂ ಸುತ್ತಿದನು. ಸುತ್ತುವ ಆ ರುದ್ರನ ಉಡಿಗೆಯು ಉಡಿದಾರದಲ್ಲಿದ್ದ ಕೌಪೀನವು 6ನೆಯ ವರ್ಷದಲ್ಲಿ ಬಿದ್ದು ಹೋದವು. ದೇವಿ ಅವು ಬಿದ್ದು ಹೋಗಲು ಬೆತ್ತಲೆಯಿರುವ ಕಾಪಾಲಿಕನಾದನು. ಶಿವನು ತಿರುಗಿ 2 ವರ್ಷ ಕಾಲ ತೀರ್ಥದಲ್ಲೂ ಕಪಾಲವನ್ನು ಬಿಡುವುದಕ್ಕಾಗಿ ಸುತ್ತಿದನು. ಅದಾದರೂ ಕೈಯಿಂದ ಬೀಳಲೇ ಇಲ್ಲ. ಹರನು ಮತ್ತೆರಡು ವರ್ಷ ತೀರ್ಥಕ್ಷೇತ್ರಕ್ಕಾಗಿ ಬ್ರಹ್ಮಾಂಡವನ್ನು ಸುತ್ತಿ ಒಂದೊಂದು ತೀರ್ಥದಲ್ಲೂ ಮುಳುಗಿ ತಲೆಯೋಡನ್ನು ಬಿಡಲು ಇಚ್ಛಿಸಿದನು. ಭೂತಧಾರಿಣಿ ತಳ್ಳಿದರೂ ಅದು ಕೈಯಿಂದ ಬೀಳಲಿಲ್ಲ. 1 ವರ್ಷ ಕಾಲ ಶುಭಕರವಾದ ಹಿಮವತ್ ಪರ್ವತದಲ್ಲಿ ಅಲೆದನು. ಹಾಗೆ ಹಿಮವದ್ಗಿರಿಯಲ್ಲಿ ವರ್ಷಕಾಲ ಸುತ್ತುತ್ತಿದ್ದ ಮಹಾತ್ಮನಾದ ತ್ರಿನೇತ್ರನಿಗೆ ವಿಭ್ರಮ ಉಂಟಾಯಿತು. ತಿರುಗಿ ಮತ್ತೆರಡು ವರ್ಷ ಕಾಲ
ಧರ್ಮಶೀಲರನ್ನು ರಕ್ಷಿಸುವವನು, ಉತ್ತಮ ಸ್ಥಾನದಲ್ಲಿರುವವನೂ ಆದ ಶಿವನು ಹಿಂದಿನ ತೀರ್ಥಗಳನ್ನು ಪೂರ್ತಿಯಾಗಿ ಸಂಚರಿಸಿದನು. ಭೂದೇವಿ ಕೆಲವು ಕಾಲದ ಮೇಲೆ 12ನೆಯ ವರ್ಷದಲ್ಲಿ ಕಾಶಿಗೆ ಹೋದ ದೇವನು ಅಲ್ಲಿ ಸ್ನಾನಕ್ಕಾರಂಭಿಸಿದನು. ಭಾಮಿನಿ ದೇವದೇವೇಶನು ಗಂಗೆಯಲ್ಲಿ ಮುಳುಗುತ್ತಲೂ ಹಿಂದಿನಿಂದ ಅಂಟಿಕೊಂಡಿದ್ದ ಬ್ರಹ್ಮ ಕಪಾಲವು ಕೈಯಿಂದ ಬಿದ್ದು ಹೋಯಿತು. ಧರಾಧರೆ ಬಳಿಕ ಕಾಶಿಯಲ್ಲಿ ಶಿವನು ಮಿಂದ ಅತ್ಯುತ್ತಮವಾದ ಆ ತೀರ್ಥವು ಕಪಾಲ ಮೋಚನವೆಂಬ ಹೆಸರಿನಿಂದ ಭೂಮಿಯಲ್ಲಿ ಪ್ರಸಿದ್ಧವಾಯಿತು. ಅದಕ್ಕೆ ಮೊದಲು ಶಿವನು ಹರಿಹರ ಕ್ಷೇತ್ರಕ್ಕೆ ಹೋಗಿ ದೇವಾಂಗದಲ್ಲಿ ಸ್ನಾನ ಮಾಡಿ ಸೋಮೇಶ್ವರನನ್ನು ಚೆನ್ನಾಗಿ ಪೂಜಿಸಿ ಬಳಿಕ ಚಕ್ರತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಮುಂದೆ ತ್ರಿಜಲೇಶ್ವರವೆಂಬುದಕ್ಕೆ ಹೋಗಿ ಅಲ್ಲಿಂದ ಅಯೋಧ್ಯೆಗೆ ಹೋಗಿದ್ದನು. ಬಳಿಕ 12ನೆಯ ವರ್ಷದಲ್ಲಿ ಜತೆಯಲ್ಲಿ ಸಂಚರಿಸುವ ಗಣಗಳೊಡನೆ ಕಾಶಿಗೆ ಹೋದನು. ಅವನ ಕೈಯಿಂದ ಅಲ್ಲಿ ಕಪಾಲವು ತಾನಾಗಿ ಭೂಮಿಯಲ್ಲಿ ಬಿದ್ದಿತು. ಪಾಪಹಾರಿಯಾದ ಆ ತೀರ್ಥವು ಬಳಿಕ ಕಪಾಲ ಮೋಚನವೆಂದೆನಿಸಿಕೊಂಡಿತು. ಬಳಿಕ ಗಂಗೆಯ ನೀರಿನಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ವಿಶ್ವೇಶ್ವರನನ್ನು ಪೂಜಿಸಿ ಶುದ್ಧನಾದ ಆ ರುದ್ರನು ಬ್ರಹ್ಮಹತ್ಯೆಯಿಂದ ಮುಕ್ತನಾದನು. ಆ ತೀರ್ಥವು ಕಪಾಲ ಮೋಚನವೆಂದು 3 ಲೋಕದಲ್ಲೂ ಪ್ರಖ್ಯಾತವಾಯಿತು. ಅಲ್ಲಿ ಭಕ್ತಿಯಿಂದ ಸ್ನಾನ ಮಾಡುವವರು ಬ್ರಹ್ಮಹತ್ಯೆ ಮಾಡಿದ್ದರೂ ಪರಿಶುದ್ಧರಾಗುವರು. ರುದ್ರನ ಕೈಯಿಂದ ಕಪಾಲವು ಬಿದ್ದುದನ್ನು ನೋಡಿ ಚತುರ್ಮುಖ ಬ್ರಹ್ಮನು ದೇವತೆಗಳೊಡನೆ ಬಂದು ಮುಂದಿನ ಮಾತನ್ನು ಹೇಳಿದನು. ಬ್ರಹ್ಮನು ಹೇಳುತ್ತಾನೆ, ಭವ, ರುದ್ರ, ವಿರೂಪಾಕ್ಷ, ಲೋಕ ಮಾರ್ಗವನ್ನು ಅನುಸರಿಸಿದವನೇ, ಕೈಯಲ್ಲಿ ಕಪಾಲವನ್ನು ಹಿಡಿದು ನೀನು ಸುತ್ತಿದ ಈ ವ್ರತವು ಲೋಕದಲ್ಲಿ ಮನುಷ್ಯರಿಗೆ ನಗ್ನ ಕಪಾಲವೆಂಬ ವ್ರತವಾಗುವುದು. ದೇವ, ಹಿಮವತ್ ಪರ್ವತದಲ್ಲಿ ಸಂಚರಿಸುತ್ತಿದ್ದ ನಿನಗುಂಟಾದ ಭಭೃತೆಯು ಜನರಿಗೆ ಬಾಭ್ರವ್ಯವೆಂಬ ವ್ರತವಾಗುವುದು. ಈ ತೀರ್ಥದಲ್ಲಿ ಪರಿಶುದ್ಧನಾದ ನಿನಗೆ ಈಗ ದೇಹ ಶುದ್ಧಿಯುಂಟಾಯಿತಷ್ಟೇ. ಅದು ಜನರಿಗೆ ಪಾಪನಾಶಕವಾದ ಶುದ್ಧ ಶೈವವೆಂಬ ವ್ರತವಾಗಲಿ. ದೇವತೆಗಳು ಪೂಜ್ಯನಾದ ನಿನ್ನನ್ನು ಪುರಸ್ಕರಿಸಿ ಯಾವ ವಿಧಿಯನ್ನು ಅನುಸರಿಸುವರೋ ಆ ಶಾಸ್ತ್ರಗಳನ್ನು ಎಲ್ಲರಿಗೂ ಹೇಳುತ್ತೇನೆ. ಪುತ್ರಕ, ದೇವ, ನೀನು ಮಾಡಿದ ವ್ರತಗಳನ್ನು ಮಾಡುವವನು ಬ್ರಹ್ಮಜ್ಞನಾಗಿದ್ದರೂ ದೇವೇಶನಾದ ನಿನ್ನ ಅನುಗ್ರಹದಿಂದ ಪರಿಶುದ್ಧನಾಗುವನು. ನೀನು ಮಾಡಿದ ನಗ್ನ ಕಾಪಾಲ ವ್ರತವು, ಬಾಭ್ರವ್ಯ ವ್ರತವು, ಶುದ್ಧ ಶೈವ ವ್ರತವು ಆಯಾ ಹೆಸರಿನಿಂದಲೇ ಪ್ರಸಿದ್ಧವಾಗುವವು. ದೇವ, ಮಹಾದೇವ, ಯಾರು ನನ್ನನ್ನು ಮುಂದಿಟ್ಟುಕೊಂಡು ನಿನ್ನನ್ನು ವಿಧಿಪೂರ್ವಕವಾಗಿ ಪೂಜಿಸುವರೋ ಅವರಿಗೆ ಸರ್ವಶಾಸ್ತ್ರಗಳನ್ನು, ಪಾಶುಪತ ಶಾಸ್ತ್ರವನ್ನು ವಿಧಿಪೂರ್ವಕವಾಗಿ ಸಂಗ್ರಹವಾಗಿ ಹೇಳು. ಹೀಗೆ ಅವ್ಯಕ್ತ ಮೂರ್ತಿಯಾದ ಬ್ರಹ್ಮನಿಂದ ಹೇಳಿಸಿಕೊಂಡ ರುದ್ರನು ಬಳಿಕ ದೇವತೆಗಳ ಜಯಘೋಷದಿಂದಲೂ ಸಂತುಷ್ಟನಾಗಿ ಕೈಲಾಸ ನಿಲಯಕ್ಕೆ ಹೊರಟು ಹೋದನು. ಬ್ರಹ್ಮನು ದೇವತೆಗಳೊಡನೆ ಉತ್ತಮವಾದ ಸ್ವರ್ಗಲೋಕಕ್ಕೆ ಹೊರಟು ಹೋದನು. ಉಳಿದ ದೇವರು ಬಂದಂತೆಯೇ ಆಕಾಶದಲ್ಲಿ ತಮ್ಮೆಡೆಗೆ ಹೊರಟು ಹೋದರು. ರುದ್ರದೇವನ
ಯಾವ ಚರಿತ್ರೆಯು ಲೋಕಕ್ಕೆ ತಿಳಿಯಿತೋ ಆ ಮಹಿಮೆಯನ್ನೇ ನಾನು ನಿನಗೆ ಹೇಳಿದೆನು. ಇತಿ ಶ್ರೀ ವರಾಹಪುರಾಣೆ ರುದ್ರಮಾಹಾತ್ಮ್ಯಂ ನಾಮ ಸಪ್ತನವತಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 98ನೆಯ ಅಧ್ಯಾಯವಾದ ಸತ್ಯತಪ ಮುನಿಯ ತಪಪ್ರಭಾವ, ಹರೀಂದ್ರರ ವರದಾನ, ಮುಕ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.